ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಎಲ್ಲವೂ ಕೂಡ ಫೈನಲ್ ಆಗಿದೆ. ಬಟ್ ಇವತ್ತು ಸಚಿವ ಸಂಪುಟ ಸಭೆಯಲ್ಲೇ ಚರ್ಚೆಯಾಗಿ ಎಲ್ಲಾ ನಿರ್ಧಾರಗಳು ಪ್ರಕಟ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯತ್ತ. ಪ್ರಮುಖವಾಗಿ ದಲಿತರಿಗೆ ಅತಿದೊಡ್ಡ ಗುಡ್ ನ್ಯೂಸ್ ಆಗಿದೆ ಈ ವರದಿಯ ವಿಚಾರ. ಒಳ ಮೀಸಲಾತಿ ಫೈನಲ್, ದಲಿತ ಸಮುದಾಯಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. 3 ದಶಕಗಳ ಬೇಡಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಈಡೇರಿಸಿದ್ದಾರೆ ಎನ್ನುವಂತ ಖುಷಿ ನೋಡೋದಕ್ಕೆ ಸಿಗ್ತಾ ಇದೆ. ದಲಿತರನ್ನ 3 ಗುಂಪಾಗಿ, ಈ ಹಿಂದೆ 5 ಅಂತ ಹೇಳಲಾಗ್ತಾ ಇದ್ದು ಅಲ್ಲಿಲ್ಲ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ವರ್ಗ ಅಂತ ಇದರಲ್ಲಿ ವಿಭಜನೆ ಕೂಡ ಮಾಡಲಾಗಿದೆ. ಆದರೆ 3 ಗುಂಪಾಗಿ ಸರ್ಕಾರ ವಿಂಗಡಣೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆರಂಭದಲ್ಲಿ ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ವರದಿಗೆ ಅಸ್ತು ಅನ್ನೋದು ಬಹುತೇಕ ಫಿಕ್ಸ್. 2 ಸಮುದಾಯದ ಮನವೊಲಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ದಾಸ್ ವರದಿ ಪ್ರಕಾರ ಎಡಗೈಗೆ 6% ಮೀಸಲಾತಿ, ಎಡಗೈಗೆ 6% ಮೀಸಲಾತಿ ಅಂತ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಬಲಗೈ ಸಮುದಾಯಕ್ಕೂ 6% ಮೀಸಲಾತಿ ಅನ್ನುವಂತಹ ವಿಚಾರ ಅದರಲ್ಲಿ ಉಲ್ಲೇಖ ಆಗಿದೆ. ಸ್ಪೃಶ್ಯ ದಲಿತ ಸಮುದಾಯಕ್ಕೆ 5% ಮೀಸಲಾತಿ. ಮೋಸ್ಟ್ಲಿ ಇದೇ ವಿಚಾರಗಳು ಈಗ ವಿರೋಧಕ್ಕೆ ಕಾರಣ ಆಗ್ತಾ ಇರೋದು. ನಿನ್ನೆ ಅಲೆಮಾರಿ ಸಮುದಾಯದವರು, ಈ 3ನೇ ವರ್ಗ ಇದೆಯಲ್ಲ ಸ್ಪೃಶ್ಯ ದಲಿತ ಅಂತ, ಅದಕ್ಕೆ ಸೇರ್ಪಡೆಯಾಗುವಂತಹ ಅಲೆಮಾರಿ ಸಮುದಾಯದವರು 5% ಮೀಸಲಾತಿಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ರಾತ್ರಿ ಎಲ್ಲ ಸಾಕಷ್ಟು ಹೈಡ್ರಾಮಾ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ 2 ವರ್ಗದವರನ್ನ ಆಲ್ರೆಡಿ ಮನವೊಲಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಅದರಲ್ಲಿ ದಲಿತ ಎಡಗೈ, ದಲಿತ ಬಲಗೈ ಅನ್ನೋ ಕಾರಣಕ್ಕೆ ಎರಡೂ ಕಡೆ ಕೂಡ 6% ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವಿರೋಧ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ 3ನೇ ವರ್ಗ ಇದೆಯಲ್ಲ ಸ್ಪೃಶ್ಯ ದಲಿತ ಅಂತ, ಅದರಲ್ಲಿ ಸಾಕಷ್ಟು ಸಮುದಾಯದವರು ಬರ್ತಾರೆ, ಸಾಕಷ್ಟು ಜಾತಿಗಳು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಲೆಮಾರಿ ಸಮುದಾಯ. ಹಾಗಾಗಿ ಅಲೆಮಾರಿ ಸಮುದಾಯದವರೇ ಈ ಹಿಂದೆ ನಮಗೆ 1% ಇತ್ತು, ಬಟ್ ಅದನ್ನ ಕೂಡ ತೆಗೆದು ಹಾಕಿಬಿಟ್ಟಿದ್ದಾರೆ. ಈಗ ಜಸ್ಟ್ 5% ಮೀಸಲಾತಿ ಅಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬದುಕಬೇಕಾ ಬೇಡವಾ ಅನ್ನೋದನ್ನ ಬಹುತೇಕರು ನಿನ್ನೆ ಪ್ರಶ್ನೆ ಮಾಡಿದ್ರು. ಸಚಿವ ಆಂಜನೇಯ ಅವರ ಕಾರಿಗೆಲ್ಲ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳೆಲ್ಲ ಆಗೋಯ್ತು ನಿನ್ನೆ ರಾತ್ರಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಈ ಸಮುದಾಯಗಳನ್ನ ಮನವೊಲಿಸಿ ಈ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ಕೂಡ ಅತಿದೊಡ್ಡ ಪ್ರಶ್ನೆಯಾಗಿದೆ. ಬಟ್ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ವರದಿಯನ್ನ ಅನುಷ್ಠಾನಕ್ಕೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಎಲ್ಲಾ ನಿರ್ಧಾರಗಳು ಕೂಡ ಸಂಪುಟ ಸಭೆಯಲ್ಲೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಎಡಗೈ, ಬಲಗೈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 2 ಕಡೆ ಕೂಡ 6%. ಅದರಲ್ಲಿ ಮತ್ತೊಂದು 3ನೇ ವರ್ಗೀಕರಣ ಕೂಡ ಆಗಿರೋದು ಸ್ಪೃಶ್ಯ ದಲಿತ ಅಂತ. ಸೊ ಅದರಲ್ಲಿ ಅನೇಕ ಜಾತಿಗಳು, 60ಕ್ಕೂ ಹೆಚ್ಚು ಜಾತಿಗಳು ಕೂಡ ಅದರಲ್ಲಿ ಸೇರ್ಪಡೆಯಾಗುತ್ತಂತೆ. ಅಲ್ಲಿಗೆಲ್ಲ ಆ ಜಾತಿಗಳೆಲ್ಲ ಮೀಸಲಾತಿಗೆ ಒಳಪಡೋದು 5%. ಹಾಗಾಗಿ ಕೆಲವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಗೊತ್ತಿಲ್ಲ, ಸಿಎಂ ಸಿದ್ದರಾಮಯ್ಯನವರು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು, ತಮ್ಮದೇ ಪಕ್ಷದ ನಾಯಕರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು, ಯಾಕಂದ್ರೆ ಆ ಜಾತಿಯಲ್ಲಿ ಬರುವಂತಹ ಕೆಲ ನಾಯಕರಿರ್ತಾರಲ್ಲ, ಅವರ ವಿಶ್ವಾಸವನ್ನ ಕೂಡ ಪಡೆದುಕೊಳ್ಬೇಕು. ನಿಮ್ಮ ಸಮುದಾಯವನ್ನ ನೀವೇ ಸಮಾಧಾನ ಮಾಡಿಪ್ಪ, ಈಗೇನು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರಲ್ಲ ಅದನ್ನ ಅನುಷ್ಠಾನಕ್ಕೆ ತರಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕಿದೆ. ಹಾಗಾಗಿ ದಯವಿಟ್ಟು ಆರಂಭದಲ್ಲಿ ಯಾರು ಕೂಡ ಅದಕ್ಕೆ ಅಪಸ್ವರ ಎತ್ತಬೇಡಿ, ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಆಲ್ರೆಡಿ ಈ ಹಿಂದೆನೇ ಸಿಎಂ ಸಿದ್ದರಾಮಯ್ಯನವರು ಅನೇಕರಿಗೆ ಅದನ್ನ ಕಿವಿ ಮಾತು ಹೇಳಿ ಕೆಲವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದ್ರು. ಬಟ್ ಇವತ್ತು ಆ ವರದಿ ಅನುಷ್ಠಾನ ಅನ್ನುವಂತಹ ನಿರ್ಧಾರ ಆದ ಬಳಿಕ ಇನ್ಯಾವ ರೀತಿಯ ವಿರೋಧ, ಅಪಸ್ವರಗಳು ಈ ವಿಚಾರಗಳಿಗೆ ನೋಡೋದಕ್ಕೆ ಸಿಗುತ್ತೆ, ಕೇಳೋದಕ್ಕೆ ಸಿಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ವಿಪಕ್ಷದವರು ಕೂಡ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿನ್ನೆ ಕೇಳಿದ್ರು. ಚರ್ಚೆ ಸಡನ್ ಆಗಿ ಆಗಲ್ಲ, ಸಂಪುಟ ಸಭೆಯಲ್ಲಿ ತೀರ್ಮಾನ ಆದ ಬಳಿಕ ಚರ್ಚೆ ಮಾಡ್ತೀವಿ ಬಿಡಿ, ಮಾಹಿತಿನ ಕೊಡ್ತೀವಿ ಬಿಡಿ ಅಂತ ನಿನ್ನೆ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ದುಂಟು. ಒಬ್ಬೊಬ್ರು ನಾಯಕರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಒಳ ಮೀಸಲಾತಿಯ ವಿಚಾರ. ಇನ್ಫ್ಯಾಕ್ಟ್ ಪರಮೇಶ್ವರ್ ಅವರು ಕೂಡ ಒಪ್ಕೊಂಡಿದ್ದಾರೆ, ಖುಷಿಯಾಗಿದೆ ನಮ್ಮ ವರ್ಗ ಅನ್ನುವಂತಹ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಗೊತ್ತಿಲ್ಲ, ಇವತ್ತು ಅನುಷ್ಠಾನ ಆದ ಬಳಿಕವೇ ಅದೆಲ್ಲ ಬೆಳವಣಿಗೆಗಳನ್ನ ಕೂಡ ನಾವು ಗಮನಿಸಬೇಕಾಗತ್ತೆ.